ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಕುಕಿಂಗ್ ಚಾನಲ್ ಆ್ಯಂಡ್ ಕಾವ್ಯ ವ್ಲಾಗ್ಗೆ. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಫಿಶ್ ಫ್ರೈ ಹೇಗೆ ಮಾಡೋಂತ ಹೇಳ್ಕೊಡ್ತೀನಿ. ಮೊದಲಿನಾಗಿ ಚೆನ್ನಾಗಿ ಫಿಶ್ ವಾಶ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಪ್ಲೇಟಲ್ಲಿ ಫಿಶ್ ಮಸಾಲ, ಚಾಟ್ ಮಸಾಲ, ಚಿಲ್ಲಿ ಪೌಡರ್, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟ್ ಇಲ್ಲಿ 2 ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಪೆಪ್ಪರ್ ಪುಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಿದ್ದೀನಿ. ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಮರ್ತಿದ್ದೆ, ಸೊ ನಾನು ಇವಾಗ ಆ್ಯಡ್ ಮಾಡಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಬೇಕು, ಆವಾಗಲೇ ಫ್ಲೇವರ್ ಬರೋದು. ಅದಕ್ಕೆ ಸ್ವಲ್ಪ ನಾವು ವಾಟರ್ ಹಾಕಿ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನೆಕ್ಸ್ಟ್ ನಾನು ಫಿಶ್ಶಿಗೆ ಎಲ್ಲ ಮಸಾಲ ಹಾಕ್ತಾಯಿದ್ದೀನಿ. ಮಸಾಲ ಹಾಕ್ಮೇಲೆ ನಾನು ಇದನ್ನು ಏನಿಲ್ಲ ಅಂದರೂ ಒಂದು 20 ಮಿನಿಟ್ಸ್ನ ಬಿಡಬೇಕು. ಇದಕ್ಕೆ ಸಿಂಪಲಾಗಿ ನಾನು ಯೂಸ್ ಮಾಡೋ ಅಂಥ ಫ್ರೀಡಮ್ ಆಯಿಲ್ನ ಹಾಕಿ ಬೇಯಿಸಿದರೆ ಮುಗೀತು. ನಿಮಗೂ ಈ ಥರ ಇಷ್ಟ ಆಗುತ್ತೆ, ಬೇಗ ಕ್ವಿಕ್ಕಾಗೂ ಕೂಡ ಆಗುತ್ತೆ. ನೀವು ಕೂಡ ಟ್ರೈ ಮಾಡಾದ್ಮೇಲೆ ಟೇಸ್ಟ್ ಹೇಗಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರ ರೆಸಿಪೀಸ್ ನಿಮಗೆ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ಆ ರೆಸಿಪಿನ ನಾನು ನಿಮಗೆ ಮಾಡ್ತೀನಿ. ಒಂದ್ಸರಿ ಟೇಸ್ಟ್ ಮಾಡಿ ನಿಂಬೆಹಣ್ಣು ಹಾಕೊಂಡು ತಿಂತಾಯಿದ್ದೆ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.